ನೋಡ್ರಿ, ಬ್ಯಾಂಕಲ್ಲಿ ದುಡ್ಡಿಟ್ರೆ ಸೇಫ್ಟಿ ಅಂತ ಜನ ಬ್ಯಾಂಕ್ಗಳನ್ನ ನಂಬ್ತಾರೆ. ಆದರೆ ಗ್ರಾಹಕರ ಹೆಸರಲ್ಲೇ ಲೋನ್ ಪಡ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಅನ್ನ ನಂಬೋದು ಹೇಗೆ? ಇಂಥ ಎಷ್ಟೋ ಪ್ರಕರಣಗಳು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಮಲ್ಲೇಶ್ವರ ಠಾಣಾ ವ್ಯಾಪ್ತಿಯ ಕೆನರಾ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ರಘು ಈ ಕೃತ್ಯ ನಡೆಸಿರೋದು. ಹೌ ಟು ಟ್ರಸ್ಟ್ ದ ಬ್ಯಾಂಕ್ ಹೇಗೆ ನಂಬೋದು? 21 ಗ್ರಾಹಕರ ಹೆಸರಲ್ಲಿ 3 ಕೋಟಿ ಲೋನ್ ಪಡ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಬ್ಯಾಂಕ್ಗೆ ಬರುವ ಗ್ರಾಹಕರನ್ನೇ ನಂಬಿಸಿ ಯಾಮಾರಿಸಿದ್ದಾರೆ ರಘು. ಮನೆಯಲ್ಲಿ ಸಮಸ್ಯೆ ಇದೆ, ನಿಮ್ಮ ಹೆಸರಲ್ಲಿ ಗೋಲ್ಡ್ ಲೋನ್ ತಗೊಳ್ತೀನಿ ಅಂತ ಸೈನ್ ಮಾಡಿ ಬಳಿಕ ಗ್ರಾಹಕರ ಹೆಸರಲ್ಲೇ ಲೋನ್ ಮಾಡ್ಕೊಳ್ತಿದ್ದಂತಹ ಮ್ಯಾನೇಜರ್. ಇಂಥ ಮ್ಯಾನೇಜರು ಎಲ್ಲೂ ನೋಡಿಲ್ಲಪ್ಪ ನಾನು. ಹೇಗ್ರಿ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಲ್ಲೇ ಈ ಥರ ಫ್ರಾಡ್ಗಳಾಗ್ಬಿಟ್ರೆ, ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ಈ ಥರ ಆಗ್ಬಿಟ್ರೆ ಯಾವ ಬ್ಯಾಂಕನ್ನು ನಂಬೋದು? ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ಗಳನ್ನು ನಂಬೋದು? ಯಾವ ಪ್ರೈವೇಟ್ ಬ್ಯಾಂಕ್ಗಳನ್ನು ನಂಬೋದು? ಹೇಗೆ ನಂಬೋದು? ಬ್ಯಾಂಕ್ಗಳಲ್ಲಿ ಯಾವ ಧೈರ್ಯದ ಮೇಲೆ ದುಡ್ಡಿಡೋದು? ಮನೇಲಿ ದುಡ್ಡಿಡಂಗಿಲ್ಲ, ಕಳ್ಳರು ಕಾಟ. ಬ್ಯಾಂಕಲ್ಲಿ ದುಡ್ಡಿಡೋಣ, ಬ್ಯಾಂಕಲ್ಲಿ ಇನ್ನೇನೋ ಮಾಡೋಣ ಅಂದರೆ ಬ್ಯಾಂಕ್ ಮ್ಯಾನೇಜರ್ಗಳೇ ಈ ಥರ. ಗ್ರಾಹಕರ ಹೆಸರಲ್ಲೇ ಲೋನ್ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿರುವಂತಹ ಘಟನೆ ಇದು. ಈ ಪ್ರಕರಣ ಇದು. ಗ್ರಾಹಕರನ್ನ ಸಂಪರ್ಕ ಮಾಡಿ ಲೋನ್ನ ಅವ್ರ ಹೆಸರಲ್ಲಿ ಪಡ್ಕೊಂಡು ಮನೇಲಿ ಕಷ್ಟ ಇದೆ, ನಿಮ್ಮ ಹೆಸರಲ್ಲಿ ಲೋನು ಅಂತ ಹೇಳ್ತಾರೆ. 3 ಕೋಟಿ ರೂಪಾಯಿ ದುಡ್ಡು ಪಡ್ಕೊಂಡು ಎಸ್ಕೇಪ್ ಆಗಿರೋದು. ಯಾವ ಧೈರ್ಯದ ಮೇಲೆ ಬ್ಯಾಂಕನ್ನು ನಂಬೋದು? ಬ್ಯಾಂಕ್ ಮ್ಯಾನೇಜರ್ಗಳನ್ನು ನಂಬೋದು? ಈಗ ಗ್ರಾಹಕರ ಹೆಸರಲ್ಲಿ ಲೋನ್ ತಗೊಂಡಿರೋದ್ರಿಂದ ಆ ಲೋನನ್ನು ಕಟ್ಟುವಂತ ಹಣೆ ಬರ ಗ್ರಾಹಕರ ಮೇಲೆ ಬರುತ್ತೆ ಹೊರತು ಆ ಬ್ಯಾಂಕ್ ಮ್ಯಾನೇಜರ್ ಕಟ್ಟೋದಿಲ್ಲ. ಸೀನಿಯರ್ ಮ್ಯಾನೇಜರ್ ಅದುವೇ. ಎಷ್ಟೋ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳೇ ಮೋಸ ಮಾಡ್ತಾ ಇರೋ ಪ್ರಕರಣ ನಡೀತಾ ಇದೆ. ಮ್ಯಾನೇಜರ್ಗಳೇ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳನ್ನ ಇಟ್ಟು ಗೋಲ್ಡ್ ಲೋನ್ ಪಡ್ಕೊಳ್ತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗಿದೆ. ಗ್ರಾಹಕರ ಹೆಸರಲ್ಲಿ ಲೋನ್ ಪಡ್ಕೊಂಡು ಮೋಸ ಮಾಡಿರುವಂಥ ಘಟನೆಗಳು ನಡೀತಾ ಇದೆ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು, ಮತ್ತು ಇದಕ್ಕೆಲ್ಲ ಕಡಿವಾಣ ಹಾಕೋದು ಹೇಗೆ? ಯಾವ ರೀತಿ ಕಡಿವಾಣ ಹಾಕಬೇಕು? ಏನು ಮಾಡಬೇಕು? ಈಗ ಗ್ರಾಹಕರ ಕಥೆ ಏನಾಗಬೇಕು? ಸುಮಾರು 21 ಗ್ರಾಹಕರ ಹೆಸರಲ್ಲಿ 3 ಕೋಟಿ ರೂಪಾಯಿ ಲೋನ್ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಕೆನರಾ ಬ್ಯಾಂಕ್ ಮಲ್ಲೇಶ್ವರಂ ಬ್ರಾಂಚ್ನ ಸೀನಿಯರ್ ಮ್ಯಾನೇಜರ್ ರಘು ಅನ್ನೋರು. ಸೊ ಈಗ ಗ್ರಾಹಕರಿಗೆ ತಲೆನೋವು. ಗ್ರಾಹಕರು ಲೋನ್ ಕಟ್ಟಬೇಕಾಗತ್ತೆ, EMI ಅವ್ರಿಗೆ ಬರುತ್ತೆ. 21 ಜನ ಗ್ರಾಹಕರ ಕಥೆ ಏನಾಗಬೇಕು ಇವಾಗ? ನಾವು ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗ್ರಾಹಕರ ಹೆಸರಲ್ಲಿ ಲೋನ್ ಪಡ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿರೋ ಘಟನೆ ಮಲ್ಲೇಶ್ವರ ಕೆನರಾ ಬ್ಯಾಂಕ್ ಬ್ರಾಂಚಲ್ಲಿ ನಡೆದಿದೆ. ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ರಘು ಅನ್ನೋರು ಈ ಕೃತ್ಯವನ್ನ ನಡೆಸಿದ್ದಾರೆ. ಏನ್ ಕಥೆ ಇದು? ಈ ರೀತಿ ಆಗ್ಬಿಟ್ರೆ ಗ್ರಾಹಕರ ಕಥೆ ಏನಾಗಬೇಕು ವೆಂಕಟೇಶ್? ಹೌದು ಸುಂದರ, ಏನು ಈ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂತ ಈ ರಘು ಎಂಬಾತ ಏನು ಅವರ ಒಂದು ಅಡಿಷನಲ್ ಆಗಿರುವಂತಹ ಒಂದು ಮ್ಯಾನೇಜರ್ ಬಳಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ. ಅಂದ್ರೆ ಅವನಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೂಡ ಈತ ಕಮಿಷನ್, ಯಾವ ಒಂದು ಲೋನ್ ಅನ್ನ ತೆಗೆದುಕೊಂಡ್ರು ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವರಿಗೆ ಕಮಿಷನ್ ಕೊಡ್ತಾ ಇದ್ರು. ಅದರಂತೆ ಯಾವುದೇ ಒಂದು ಗ್ರಾಹಕರು ಬಂದ್ರು ಕೂಡ ಅವರ ಬಳಿ ಚಿನ್ನವನ್ನ ಇಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಎಕ್ಸ್ಟ್ರಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಅವರ ಸೈನ್ ಗಳನ್ನ ಕೂಡ ತೆಗೆದುಕೊಳ್ತಾ ಇದ್ರು. ಆಗ ಆ ಸೈನ್ ಗಳು ತೆಗೆದುಕೊಂಡಂತಹ ದಾಖಲೆಗಳೇನಿದೆ ಅದನ್ನ ತೋರಿಸಿ ಮ್ಯಾನೇಜರ್ ಬಳಿ ಈ ಒಂದು ಅಕೌಂಟ್ಗೆ ಹಣವನ್ನ, ಅಂದ್ರೆ ಈ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇವರ ಒಂದು ಅಕೌಂಟ್ಗೆ ಅಮೌಂಟ್ ಅನ್ನು ಕೂಡ ಹಾಕಿಸ್ಕೊಳ್ತಾ ಇದ್ರು. ಸುಮಾರು 30ಕ್ಕೂ ಹೆಚ್ಚಿನ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಈ ತರ ಮಾಡ್ಕೊಳ್ತಾ ಇದ್ದ. ಆದ್ರೆ ಈತ ಯಾವುದೇ ಚಿನ್ನ ಅಥವಾ ಬೆಳ್ಳಿಯನ್ನು ಕೂಡ ಅಡಮಾನವಾಗಿ ಇಟ್ಕೊಳ್ತಾ ಇದ್ದಿಲ್ಲ. ಬರೀ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಹಣವನ್ನ ತೆಗೆದುಕೊಳ್ತಾ ಇದ್ರು. ಈಗ ಇವರ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್ ಕೂಡ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಿಲ್ಲ. ಯಾಕಂತ ಹೇಳಿದ್ರೆ ಇವನೇ ಸುಪೀರಿಯರ್ ಆಗಿದ್ದ ಕಾರಣವಾಗಿ ಈತ ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ, ಹಾಗೂ ತನಗೆ ಈ ಬ್ಯಾಂಕ್ ಲೋನ್ ಏನಿದೆ ಅದು ಒಂದು ಬ್ಯಾಂಕ್ ಲೋನ್ ಮಾಡ್ಕೊಟ್ರೆ ಈತನಿಗೂ ಕೂಡ ಕಮಿಷನ್ ಬರ್ತಾ ಇತ್ತು ಅವನಿಂದ. ಆ ಒಂದು ಕಮಿಷನ್ಗೋಸ್ಕರ ಈತ ಸಿಗ್ನೇಚರ್ ಗಳನ್ನ ಮಾಡ್ತಾ ಇದ್ದ. ಅದರಂತೆ ಕೂಡ ಇವನು ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ಒಂದು 3 ಕೋಟಿಗೂ ಅಧಿಕವಾದಂತಹ ಹಣವನ್ನ ವಂಚನೆ ಮಾಡಿರುವಂತದ್ದು ಈ ಗ್ರಾಹಕರಿಗೂ ಕೂಡ ಗೊತ್ತಿರಲಿಲ್ಲ. ಕೆಲವರಿಗೆ ಸೈನ್ ಅನ್ನ ಹೆಚ್ಚುವರಿಯಾಗಿ ಮಾಡಿರುವಂತಹದ್ದು. ಸೊ ಆ ಸಂದರ್ಭದಲ್ಲಿ ಅದನ್ನೇ ಒಂದು ಎನ್ಕೇಸ್ ಮಾಡ್ಕೊಂಡು ಈತ ಮಾಡಿದ್ದಾನೆ. ಅಂದ್ರೆ ತನಗೆ ಬಂದಂತಹ ಅಮೌಂಟ್ ಏನಿದೆ ಇದನ್ನ ಡ್ರಾ ಮಾಡ್ಕೊಳ್ತಾ ಇದ್ದ. ಇದು ಯಾರಿಗೂ ಕೂಡ ತಿಳಿತಾ ಇರ್ಲಿಲ್ಲ. ಸೊ ಹೀಗೆ ಇರ್ಬೇಕಾದ್ರೆ ಕೆಲವರು ಗ್ರಾಹಕರಿಗೆ ವಂಚನೆ ಆಗಿರೋದು ಗೊತ್ತಾಗಿ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಮಲ್ಲೇಶ್ವರಂ ಪೊಲೀಸರು ಕೂಡ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆರೋಪಿ ಕೂಡ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಈ ಬ್ಯಾಂಕ್ ಮ್ಯಾನೇಜರ್ ಮತ್ತೆ ಅವರ ಹೆಚ್ಚುವರಿ ಆಗಿರುವಂತಹ ಮ್ಯಾನೇಜರ್ ಏನಿದ್ದಾರೆ ಇಬ್ರು ಕೂಡ ಸೇರಿ ಇದನ್ನ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇದರಲ್ಲಿ ಬೇರೆ ಯಾರಾದ್ರೂ ಬ್ಯಾಂಕ್ ಸಿಬ್ಬಂದಿಗಳು ಇದಾರ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಚಿನ್ನವನ್ನ ಇಟ್ಟಂತ ವೇಳೆಯಲ್ಲಿ ಅದು ಇದೆಯಾ, ಎಷ್ಟು ತೂಕ ಇದೆ, ಏನು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು. ಇದ್ಯಾವುದು ಮಾಡದೆ ಏಕಾಏಕಿ ಹಣವನ್ನ ಹೇಗೆ ಕೊಡ್ತಿದ್ರು ಅನ್ನೋಂಥದ್ದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ ಸುಂದರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.